ಖ್ಯಾತ ಗಾಯಕ ಸೋನು ನಿಗಮ್ಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಕಾರಣ ಈಗಾಗಲೇ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯಕ ಸೋನು ನಿಗಮ್ ಮಾಡಿದಂತಹ ಮಾತುಗಳು ಕನ್ನಡದ ವಿಚಾರವಾಗಿ ಕನ್ನಡಿಗರನ್ನ ಕೆರಳಿಸಿದೆ. ಸೋನು ನಿಗಮ್ಗೆ ಅವಲಹಳ್ಳಿ ಪೊಲೀಸರಿಂದ ನೋಟಿಸ್ ಜಾರಿ ಆಗ್ತಾ ಇದೆ. ಎಫ್ಐಆರ್ ಬೆನ್ನಲ್ಲೇ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿರೋದ್ರ ಡೀಟೇಲ್ ಸಿಗ್ತಾ ಇದೆ. ವಾರದ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸೋನು ನಿಗಮ್ ವಿವಾದಿತ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಪೊಲೀಸರು ಕೇಳ್ತಾರೆ. ಅಂದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿಕೆಯನ್ನು ಕೊಟ್ರಿ, ಯಾಕೆ ಈ ರೀತಿ ಕೊಟ್ರಿ, ನಿಮ್ದೇ ವಾಯ್ಸ್ ಇದು, ನೀವಿದ್ದಿದ್ದು ಹೌದಾ, ಯಾಕೆ ಹಂಗಂದ್ರಿ, ಇಂಥರದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಸೋನು ನಿಗಮ್ಗೆ ಕೇಳಲಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆನೇ ಎಫ್ಐಆರ್ ಆಯಿತು, ಪ್ರೆಷರ್ ಇತ್ತು ಪೊಲೀಸರ ಮೇಲೂ ಕೂಡ. ಎಲ್ಲರೂ ಕೂಡ ಕೇಳ್ತದಿದ್ದು ಇಷ್ಟೇ, ಪದೇ ಪದೇ ನಮ್ಮ ಭಾಷೆಗೆ, ಭಾವನೆಗೆ, ಅಸ್ಮಿತೆಗೆ ಧಕ್ಕೆ ತರೋ ಕೆಲಸವನ್ನು ಗಾಯಕ ಮಾಡ್ತಾ ಇದ್ರು, ಅವರನ್ನು ಅರೆಸ್ಟ್ ಮಾಡೋ ಕೆಲಸ ಯಾಕಾಗಿಲ್ಲ? ಏನೇ ಕಾಂಟೆಕ್ಸ್ಟ್ ಇರ್ಬೋದು, ಬಟ್ ಬಳಸಿದಂತಹ ಶಬ್ದ, ಹೇಳಿದಂತಹ ರೀತಿ ಸರಿ ಇಲ್ಲ ಅನ್ನೋದು ಕನ್ನಡಿಗರ ಆಕ್ಷೇಪದ ಭಾಗ. ಗಾಯಕ ಸೋನು ನಿಗಮ್ಗೆ ಪಾಠ ಕಲಿಸುತ್ತಾ ಕನ್ನಡ ಚಿತ್ರೋದ್ಯಮ ಅನ್ನೋದು ಪ್ರಶ್ನೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ರನ್ನ ಚಿತ್ರರಂಗ ಬ್ಯಾನ್ ಮಾಡುತ್ತಾ? ಅವ್ರ ಹತ್ರ ಹಾಡ್ಸಲ್ವಾ ಇನ್ಮೇಲೆ? ಕ್ಷಮೆ ಕೇಳದೆ ಸಮರ್ಥಿಸಿಕೊಂಡು ದರ್ಪ ತೋರೋ ಕೆಲಸವನ್ನ ಸೋನು ನಿಗಮ್ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಹತ್ವದ ಸಭೆಯನ್ನ ನಡೆಸುತ್ತೆ. ಸಭೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಷಿಯನ್ಸ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಸೋನು ನಿಗಮ್ರನ್ನ ಬ್ಯಾನ್ ಮಾಡಲೇಬೇಕು ಅನ್ನುವಂತಹ ಕೂಗು ಫಿಲಂ ಚೇಂಬರ್ ವಿಚಾರದಲ್ಲಿ ವ್ಯಕ್ತವಾಗ್ತಾ ಇದೆ. ಅವರಿಗೂ ಪ್ರೆಷರ್ ಇದೆ. ಸೊ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ, ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಕಾರಣ ಇಲ್ಲಿ ತನಕ ಸೋನು ನಿಗಮ್ ಹಾಡಿರುವಂತಹ ಹಾಡುಗಳ ಮುಂದಿನ ಕತೆ ಏನು, ಭವಿಷ್ಯ ಏನು? ಈಗ ಆಲ್ರೆಡಿ ತುಂಬ ಜನ ಅಡ್ವಾನ್ಸ್ ಮಾಡಿರ್ತಾರೆ ಸೋನು ನಿಗಮ್ಗೆ, ಅವ್ರದ್ದು ಕತೆ ಏನು? ಮತ್ತು ತುಂಬ ಜನ ಆಡಿಯೋ ಕಂಪ್ನಿಗಳು, ಮ್ಯೂಸಿಕ್ ಚಾನೆಲ್ಸು, ಅವ್ರ ಜೊತೆಗೆಲ್ಲ ಇವ್ರದ್ದು ಕೊಲ್ಯಾಬ್ರೇಷನ್ ಆಗಿರುತ್ತೆ, ಅದರದ್ದು ಕತೆ ಏನು? ಬ್ಯಾನ್ನ ಸ್ವರೂಪ ಹೇಗಿರುತ್ತೆ? ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ ಕನ್ನಡ ಚಿತ್ರೋದ್ಯಮಕ್ಕೆ? ತಮಿಳು ಚಿತ್ರರಂಗ ಅಂದರೆ ಮುಲಾಜಿಲ್ಲದೆ ಅವರು ಬ್ಯಾನ್ ಮಾಡಿ ಬಿಸಾಕ್ತಾ ಇದ್ರು, ಅಂತ ದೊಡ್ಡ ದೊಡ್ಡ ವಡಿವೇಲ್ ಅಂತ ಆ್ಯಕ್ಟರ್ನೇ ಬ್ಯಾನ್ ಮಾಡಿ ಬಿಸಾಕಿದ್ರು. ಬಟ್ ಕನ್ನಡ ಚಿತ್ರರಂಗದಲ್ಲಿ ಆ ಥರದ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿರೋದು ತೀರಾ ವಿರಳ, ನೋಡೇ ಇಲ್ಲ ನಾವು. ಬ್ಯಾನ್ ಅಂತ ಹೇಳದೆ ಕೆಲವರನ್ನ ದೂರ ಇಟ್ಟಿರೋದು ನಾವು ನೋಡಿದ್ದೀವಿ. ಆ ಥರದ್ದೇನಾದರೂ ಹೆಜ್ಜೆಗಳನ್ನು ಇಡ್ತಾರಾ? ಪ್ರಶ್ನೆ ಇದೆ. ಸ್ವಲ್ಪ ಹೊತ್ತಲ್ಲಿ ನಮಗೆ ಉತ್ತರ ಸಿಗುತ್ತೆ. ಸೋನು ನಿಗಮ್ ವಿಚಾರವಾಗಿ ಯಾವ ಹೆಜ್ಜೆಯನ್ನು ಕನ್ನಡ ಚಿತ್ರೋದ್ಯಮ ಇಡುತ್ತೆ ಅಂತ. ಆ ಒಂದು ವರ್ತನೆ, ಪಶ್ಚಾತ್ತಾಪ ಇಲ್ಲದೇ ಇರತಕ್ಕಂಥ ವರ್ತನೆ, ಮತ್ತು ಅವರು ಒಂದು ವಿಡಿಯೋನಲ್ಲಿ ಒಂದು ಇದನ್ನು ಹರಿದು ಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಕನ್ನಡ ಪರ ಸಂಘಟನೆಯವ್ರನ್ನಾಗ್ಬೋದು, ಚಿತ್ರರಂಗದ ವ್ಯಕ್ತಿಗಳನ್ನಾಗ್ಬೋದು ಕೆರಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಈಗ ತೀರ್ಮಾನ ತೊಗೊತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನು ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತು ಏನು ಈ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು 1-1.5 ಗಂಟೆ 2 ಗಂಟೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾರೆಲ್ಲ ಭಾಗಿಯಾಗ್ತಾ ಇದ್ದೀರಾ ಸರ್? ಮೇಡಮ್, ಈಗ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನು, ಅಂದರೆ ಈಗ ನಾವು ಆಮೇಲೆ ಕೆಲವು ನಿರ್ದೇಶಕರುಗಳು ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ಹಾಗೆ ಮಾಜಿ ಅಧ್ಯಕ್ಷರುಗಳು, ಪ್ರತಿಯೊಬ್ಬರೂ ಕೂಡ ನಾವು ಇವತ್ತಿನ ದಿವಸ ಆಹ್ವಾನಿಸಿದ್ದೀವಿ. ವಾಣಿಜ್ಯ ಮಂಡಳಿನಲ್ಲಿ ಆ ಒಂದು ಅಂತಿಮವಾಗಿ ಒಂದು ತೀರ್ಮಾನ ತಗೋಬೇಕು. ಯಾಕಂದರೆ ಎಲ್ಲ ಅಂಗಸಂಸ್ಥೆಯವ್ರನ್ನ ನಾವು ಗಣನೆಗೆ ತಗೊಂಡೇ ಮಾಡಬೇಕಾದಂಥ ವಿಚಾರ ಇರೋದ್ರಿಂದ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕನ್ನಡ ಸಂಘಟನೆಗಳು ಇನ್ನಷ್ಟು ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾ ಇದೆ. ಕನ್ನಡ ವಿರೋಧಿ ನಿಲುವು ತಾಳಿದ ಸೋನು ನಿಗಮ್ಗೆ ಪಾಠ ಕಲಿಸೋ ತನಕ ಸುಮ್ಮನೆ ಕೂರಲ್ಲ ಅನ್ನೋದು ಕರವೇ ಕಾರ್ಯಕರ್ತರ ಆಕ್ರೋಶದ ಭಾಗ. ಸೋನು ನಿಗಮ್ ಹೇಳಿಕೆ ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆಯನ್ನ ಕರವೇ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಸೋನು ನಿಗಮ್ರನ್ನ ಬಂಧಿಸಲೇಬೇಕು ಅಂತ ಆಗ್ರಹಿಸಿ ಹೋರಾಟವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ನಾಡಿನ ಅಸ್ಮಿತೆ ವಿಚಾರ ಇದು, ಭಾಷೆಯ ಭಾವನೆ ವಿಚಾರ ಇದು, ಅರ್ಥ ಮಾಡ್ಕೊಳ್ಳಿ ಅಂತ ಪ್ರತಿಭಟನೆ ಮಾಡ್ತಾ ಇರೋರು ಕೇಳ್ಕೊಳ್ತಾ ಇರೋದು. ಟಿವಿಯ ಜೊತೆ ಕರವೇ ನಾರಾಯಣಗೌಡರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗಾಗಲೇ ವ್ಯಾಪಕ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ, ಆದರೆ ಈವರೆಗೂ ಕೂಡ ಬಂಧನ ಆಗಿಲ್ಲ. ಅವಲಹಳ್ಳಿ ಪೊಲೀಸರು ಕೂಡ ಆಡಿಯೋ ಸ್ಯಾಂಪಲ್ಸ್ಗಳನ್ನು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಕ್ಷಣ ಪೊಲೀಸ್ ಇಲಾಖೆ ಅವನ್ನ ಬಂಧಿಸಿ ಕರೆತಂದು ಕೋರ್ಟ್ ಮುಂದೆ ನಿಲ್ಲಿಸಬೇಕು. ಒಂದು ಭಾಷೆಯ ವಿಚಾರ, ಭಾಷೆಯ ಜನರ ವಿಚಾರ, ಅದು ಒಂದು ಭಾವನಾತ್ಮಕವಾದಂಥ ವಿಚಾರ. ಅಂಥ ವಿಚಾರಗಳನ್ನು ಮಾತಾಡುವಾಗ ಭಾರಿ ಎಚ್ಚರಿಕೆಯಿಂದ ಮಾತಾಡೋದನ್ನ ಯಾರಾದರೂ ಕಲಿಬೇಕು. ಸೋನು ನಿಗಮ್ ಬಾಲಿವುಡ್ ಸಿನಿಮಾ ಅವ್ರನ್ನ ದೂರ ಇಟ್ಟಾಗ, ಅವ್ರನ್ನ ಕೈ ಬಿಟ್ಟಾಗ
ಅವರಿಗೆ ಕೈ ತುಂಬ ಹಣ ಕೊಟ್ಟು ಕರ್ನಾಟಕಕ್ಕೆ ಕರೆತಂದು ಅವನ್ನ ಮತ್ತೆ ಅವರಿಗೆ ಮರುಜೀವ ಕೊಟ್ಟಂಥದ್ದು ಕನ್ನಡ ಚಿತ್ರರಂಗ. ಅಂಥ ಕನ್ನಡಿಗರನ್ನು, ಅಂಥ ಕನ್ನಡಿಗರ ಹೃದಯ ಶ್ರೀಮಂತಿಕೆಯನ್ನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೆ, ಹಾಡು ಹೇಳಿ ಅಂತ ಕೇಳಿದ್ದಕ್ಕೂ ಮತ್ತು ಕಾಶ್ಮೀರದ ಭಯೋತ್ಪಾದನೆಗೂ ಲಿಂಕ್ ಮಾಡಿ ಮಾತಾಡ್ತಾನೆ ಅಂದರೆ ಇವನೇನು ಹುಚ್ಚನ ಏನು ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಸಂಬಂಧವಿಲ್ಲದ ವಿಚಾರ, ಅದರ ಅಗತ್ಯ ಇರಲಿಲ್ಲ. ಅವನು ಅಲ್ಲಿ ಕನ್ನಡ ಹಾಡಿ ಅಂತ ಕೇಳಿದರೆ ಇವನಿಗೆ ಹಾಡೋದಿದ್ರೆ ಹಾಡ್ಬೋದಾಯಿತು, ಇಲ್ಲ ಅಂದರೆ ಸುಮ್ಮನೆ ಇರ್ಬೋದಾಯಿತು. ಸರ್, ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಆತನನ್ನು ಹಾಡಿಸ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲವೂ ಕೂಡ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಗಟ್ಟಿ ಧ್ವನಿ ಮೊಳಗಿಸಿದ ಬಳಿಕ ಈ ಸಭೆಗೆ ಅವರನ್ನು ನಿರ್ಧಾರ ಮಾಡಲಾಗಿದೆ. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿನಿಂದಲೂ ಕನ್ನಡ ಸಿನಿಮಾ ನಿರ್ಮಾಪಕರಿಗೆ, ಕಲಾವಿದರಿಗೆ ಆಗಾಗ ಒಂದಷ್ಟು ಎಚ್ಚರಿಕೆಯ ಮಾತುಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇತ್ತು. ಯಾಕೆಂದರೆ ನಾಡು ನುಡಿ ವಿಚಾರ ಬಂದಾಗ ನೀವು ಯಾರೂ ಮಾತಾಡಲ್ಲ, ನೀವು ಮೌನ ವಹಿಸ್ತೀರಿ, ನಿಮಗೆ ಕನ್ನಡಿಗರ ಹಣ ಸಿನಿಮಾ ನೋಡಬೇಕು, ಹಣ ಕೊಡಬೇಕು, ತಗೋಬೇಕು ಅಷ್ಟು ಗೊತ್ತಿದೆ. ಅದು ಬಿಟ್ಟರೆ ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಮೌನ ವಹಿಸ್ತೀರಿ ಅನ್ನೋ ಮಾತು ಕೇಳಿಬರ್ತಿತ್ತು. ನಾನು ಮನೆಯೇ ಹೇಳಿದೆ, ಚಿತ್ರ ನಿರ್ಮಾಪಕರು ಇರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಇಂಥ ಸಂದರ್ಭಕ್ಕೆ ಭಾರಿ ಜವಾಬ್ದಾರಿಯಿಂದ ಅವರು ಹೆಜ್ಜೆಯನ್ನು ಹಿಡಬೇಕಾಗತ್ತೆ. ಕನ್ನಡ ಚಿತ್ರರಂಗ ಏನು ಹೊರತಲ್ಲ, ಕನ್ನಡ ಅನ್ನೋದು ಎಲ್ಲರಿಗೂ ಬೇಕಾದಂಥದ್ದು, ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಬೇಕಾದಂಥದ್ದು ಭಾಷೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ತೀರಾ ಸೆನ್ಸಿಟಿವ್ ವಿಚಾರ ಇದು. ಸೊ ಪೊಲೀಸರಿಗೆ ಇಡೀ ಪ್ರಕರಣವನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಜವಾಬ್ದಾರಿ. ನೋಟಿಸ್ ರಿಸೀವ್ ಆಗಿದೆಯಂತ ಸೋನು ನಿಗಮ್ಗೆ ಒಂದು ಪ್ರಶ್ನೆ. ಎರಡನೇದು, ಇವತ್ತು ಫಿಲಂ ಚೇಂಬರ್ ಏನು ಡಿಸಿಷನ್ ಅನ್ನು ತಗೊಳ್ಬಹುದು ಅಂತ? ಈಗಾಗಲೇ ಅವಲಹಳ್ಳಿ ಠಾಣೆಯ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳ ದೂರುಗಳನ್ನು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ಕನ್ನಡದ ಬಗ್ಗೆ ಅವಮಾನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ಆ ಒಂದು ಆಡಿಯೋ ಸ್ಯಾಂಪಲ್ಸ್ಗಳನ್ನು FSLಗೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಆತನಿಗೆ ನೋಟಿಸ್ ಕೊಡುವಂಥ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಅದರ ಜೊತೆಗೆ ಇವತ್ತು ಫಿಲಂ ಚೇಂಬರ್ನಿಂದ ಮಹತ್ವದ ಸಭೆ ಕೂಡ 1 ಗಂಟೆಗೆ ನಿಗದಿಯಾಗಿದೆ. ಆ ಒಂದು ಸಭೆಯಲ್ಲಿ ಒಂದಿಷ್ಟು ಬಹುಮುಖ್ಯವಾಗಿರುವಂತಹ ಬೆಳವಣಿಗೆಗಳು ಕೂಡ ಆಗಬಹುದು. ಅಂದರೆ ಈ ಕಂಪ್ಲೀಟ್ ಆಗಿ ಫಿಲಂ ಚೇಂಬರ್ನಿಂದ ಸೋನು ನಿಗಮ್ ಮುಂದಿನ ಕನ್ನಡ ಚಿತ್ರಗಳಲ್ಲಿ ಕನ್ನಡ ಹಾಡುಗಳನ್ನು ಹಾಡೋದಕ್ಕೆ ನಿರ್ಬಂಧ ವಿಧಿಸುವಂತಹ ಒಂದು ಪ್ರಮುಖ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಬಹುದು. ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬ್ಯಾನ್ ಅನ್ನುವಂತಹ ಪದ ಬಳಕೆ ಮಾಡೋದಿಲ್ಲ, ಅದರ ಬದಲಾಗಿ ಅಸಹಕಾರ ಅನ್ನುವಂತಹ ಪದ ಬಳಕೆ ಮಾಡ್ತಾರೆ. ಸೊ ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಅಸಹಕಾರ ತೋರಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅದು ಅಂತಿಮವಾಗಿ ಸಭೆಯ ಬಳಿಕ ಪ್ರಕಟ ಮಾಡಲಾಗುತ್ತೆ. ಈ ಒಂದು ಸಭೆಯಲ್ಲಿ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಜೊತೆಗೆ ಒಂದಿಷ್ಟು ಸಂಗೀತ ನಿರ್ದೇಶಕರು ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಒಂದು ಅಂತಿಮ ಹಂತದ ನಿರ್ಧಾರ ಕೂಡ ಆಗುತ್ತೆ. ಅದರ ಜೊತೆಗೆ ಆತನನ್ನು ಕೂಡಲೇ ಬಂಧಿಸಬೇಕು, ತುಂಬ ಡಿಲೇ ಮಾಡಬಾರ್ದು, ಕಾಲಹರಣ ಮಾಡಬಾರ್ದು. ಪೊಲೀಸರು ತಕ್ಷಣ ಆತನನ್ನು ಬಂಧಿಸಿ ಅಂದರೆ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡರು ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಲಾಯಿತು. ಕೂಡಲೇ ಅವರನ್ನು ಬಂಧಿಸಬೇಕು, ಜೊತೆಗೆ ಬೆಂಗಳೂರಿಗೆ ಕರೆ ತರಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡಿದರು. ಜೊತೆಗೆ ಕನ್ನಡ ಕಾರ್ಯಕರ್ತರು ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಹಾಕ್ಕೊಂಡಿದ್ದಾರೆ. ಆತನನ್ನು ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮಸಿ ಬಳಿಬೇಕು, ಬೇಷರತ್ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಆ ರೀತಿಯ ಒಂದಿಷ್ಟು ಪ್ಲಾನಿಂಗ್ಸ್ಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಅವಲಹಳ್ಳಿ ಪೊಲೀಸರಿಗೆ ಇದು ಒಂದು ರೀತಿಯಲ್ಲಿ ಚಾಲೆಂಜಿಂಗು. ಆತನನ್ನು ಬಂಧಿಸಿದ ಬಳಿಕ ಆತನ ಹೇಳಿಕೆಗಳನ್ನು ಪಡೆಯೋದಕ್ಕೆ, ಜೊತೆಗೆ ವಿಚಾರಣೆ ಮಾಡೋದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಘಟನೆಗಳ ಆಗದೇ ಇರುವಂತಹ ನಿಟ್ಟಿನಲ್ಲಿ ಅವರನ್ನು ಕರ್ಕೊಂಡು ಬರಬೇಕಾಗುತ್ತೆ. ಸೊ ಅದರ ಬಗ್ಗೆ ಕೂಡ ಫೋಕಸ್ ಮಾಡಿದ್ದಾರೆ ಪೊಲೀಸರು. ಸೊ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಮಮತಾ, ಧನ್ಯವಾದ ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ.